ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್. ಇದು ಬಂದುಬಿಟ್ಟು ಕ್ರಿಸ್ಮಸ್ ದಿನದ ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಂದರೆ ನಮ್ಮ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದಕ್ಕೋಸ್ಕರ ಸ್ವಲ್ಪ ಸೌಂಡು ತುಂಬ ಬೋರೆಲ್ಲ ಆಗ್ತಾ ಇದ್ದಾರಲ್ಲ, ತುಂಬ ಸೌಂಡ್ ಬರ್ತಾಯಿತ್ತು. ಅದಕ್ಕೋಸ್ಕರ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಎಲ್ಲ. ಇನ್ನು ಅವತ್ತಿನ ದಿನ ಬೆಳಗ್ಗೆ ಬ್ರೇಕ್ಫಾಸ್ಟು ಲಂಚ್ನ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಮಸ್ಸಪ್ ಮಾಡೋಣ ಅಂದ್ಬಿಟ್ಟು ನೈಟು ಹೆಸ್ರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ. ಅದನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಒಂದೆರಡು ಟೊಮಾಟೊ, ಒಂದೆರಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಜೀರಿಗೆ 1 ಟೇಬಲ್ ಸ್ಪೂನು, ಖಾರದ ಪುಡಿ 1 ಟೇಬಲ್ ಸ್ಪೂನು, ಸಾಂಬಾರು ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, 1-2 ಗ್ಲಾಸ್ ನೀರು ಹಾಕಿ 4 ವಿಸಿಲ್ ಕೂಗಿಸ್ಕೊಂಡ್ರೆ ಈ ಹೆಸರು ಕಾಳು ಮಸ್ಸಪ್ಪು ರೆಡಿ ಆಗಿಬಿಡುತ್ತೆ. ಇದು ಮುದ್ದೆಗೆ, ಅನ್ನಗೆ, ಚಪಾತಿಗೆಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ. ಇನ್ನೊಂದು ಕಡೆ ಅನ್ನ ಬೇಯೋದಕ್ಕೂ ಕೂಡ ಇಟ್ಟಿದ್ದೆ. ಇನ್ನು ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟು ರಾಗಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರಾಗಿ ರೊಟ್ಟಿಗೆ. ಇದಕ್ಕೆ 1.5 ಕಪ್ ಆಗೋಷ್ಟು ರಾಗಿ ಹಸಿಟ್ಟನ್ನ ತಗೊಂಡಿದ್ದೀನಿ. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಸಬ್ಬಕ್ಕಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ 1-2 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ 1, ಕರಿಬೇವು ಸೊಪ್ಪು ಸ್ವಲ್ಪ, ಕ್ಯಾರೆಟ್ ತುರಿನ ಒಂದು ಅರ್ಧ ತೊಗೊಂಡಿದ್ದೀನಿ. ಎಳ್ಳು, ಜೀರಿಗೆ ಹಾಕಿ ಚೆನ್ನಾಗಿ ಈ ಥರ ನೀರು ಹಾಕಿ ಸ್ವಲ್ಪ ಮುದ್ದೆ ಥರ ಚೆನ್ನಾಗಿ, ಅಂದರೆ ರೊಟ್ಟಿ ತಟ್ಟೋದಕ್ಕೆ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಈ ಥರ ಇಟ್ಕೊತಾ ಇದ್ದೀನಿ. ಇವಾಗ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1.5 ಕಪ್ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ತಗೊಂಡಿದ್ದೀನಿ. ಸೇಮ್ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಸೇರಿಸಿದ್ರು, ಸಬ್ಬಕ್ಕಿ ಸೊಪ್ಪು, ಕರಿಬೇವು ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾರೆಟ್ ತುರಿ, ಎಳ್ಳು, ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು, ಸೇಮ್ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು, ರಾಗಿ ರೊಟ್ಟಿ ಯಾವ ಥರ ಮಿಕ್ಸ್ ಮಾಡಿಕೊಂಡ್ರೆ ಅದೇ ಥರ ಅಕ್ಕಿ ಹಿಟ್ಟನ್ನ ಕೂಡ ಸಾಫ್ಟಾಗಿ ಕಲಸಿಟ್ಕೋಬೇಕು. ಅಂದರೆ ಮುದ್ದೆ ಥರ ತಟ್ಟೋದಕ್ಕೆ ಆಗಬೇಕು ರೊಟ್ಟಿ. ಅಲ್ಲಿವರೆಗೂ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಇದನ್ನು ಎತ್ತಿಟ್ಬಿಡಬೇಕು. ಇದು ಚೆನ್ನಾಗಿ ನನಿಬೇಕು. ಅಂದರೆ ನನಿಯೋದೇನಿಲ್ಲ, ಒಂದು 10 ನಿಮಿಷ ಬಿಟ್ಟರೆ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ ರೊಟ್ಟಿ ಎಲ್ಲ ಅಂತೇಳ್ಬಿಟ್ಟು. ಇವಾಗ ಮಸ್ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು. ಇವಾಗ ಚೆನ್ನಾಗಿ ಬಸ್ಕೊಂಡು ಇವಾಗ ಅದಕ್ಕೆ ಒಗ್ಗರಣೆಗೂ ಕೂಡ ಕೊಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಯಾವ್ದಾದ್ರು ಸೇರಿಸ್ಕೋಬೋದು. ಸಾಸಿವೆ, ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೆ ಮಸ್ಸಪ್ಪಿಗೆ ಮಿಕ್ಸ್ ಮಾಡಿಬಿಟ್ಟು 1-2 ನಿಮಿಷ ಮತ್ತೆ ಕುದಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮಸ್ಸಪ್ಪು ಸಾರು. ಇನ್ನು ಇವಾಗ ಅಕ್ಕಿ ರೊಟ್ಟಿ ತಟ್ಕೊತಾ ಇದ್ದೀನಿ. ಫಸ್ಟು ತವಾಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಅಪ್ಲೈ ಮಾಡಿಬಿಟ್ಟು ಈ ಥರ ಚೆನ್ನಾಗಿ ನಾನು ತವ ಮೇಲೇ ತಟ್ಬಿಟ್ಟು ಆಮೇಲೆ ಗ್ಯಾಸ್ ಸ್ಟವ್ ಅಂಟಿಸ್ಬಿಟ್ಟು ಅದ್ರ ಮೇಲೆ ಎಣ್ಣೆ ಹಾಕಿ 1-2 ನಿಮಿಷ ಲಿಡ್ನ ಕ್ಲೋಸ್ ಮಾಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಳೋದ್ರಿಂದ ಬೇಗನೆ ಫ್ರೈ ಆಗಿಬಿಡುತ್ತೆ. ಮತ್ತು ಹಸಿ ವಾಸನೆ ಎಲ್ಲ ಕೂಡ ಇರುತ್ತಲ್ವ ಮೇಲೆ, ಅದೆಲ್ಲ ಕೂಡ ಬೇಗನೆ ಫ್ರೈ ಆಗಿಬಿಡುತ್ತೆ. ಇನ್ನು ಇವಾಗ ನೋಡಿ ಅಕ್ಕಿ ರೊಟ್ಟಿ ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡು ಇವಾಗ ಅದೇ ಥರ ರಾಗಿ ರೊಟ್ಟಿ ಕೂಡ ತಟ್ಕೊಂಡು 2 ಕಡೆ ಫ್ರೈ ಮಾಡ್ಕೊತೀನಿ. ಇನ್ನು ಇವತ್ತಿನ ಬ್ರೇಕ್ಫಾಸ್ಟು ನಮ್ದು ಇದಾಗಿತ್ತು, ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟ್ ಎಲ್ಲ ಹಾಕಿರ್ತೀವಲ್ವ, ತುಂಬಾ ಟೇಸ್ಟಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನು ಮಕ್ಕಳು ಕೂಡ ಸೊಪ್ಪೆಲ್ಲ ತಿನ್ನಲ್ಲ ನೋಡಿ, ಈ ಥರ ರೊಟ್ಟಿಯಲ್ಲಿ ಹಾಕ್ಕೊಟ್ಬಿಟ್ರೆ ಅವರು ಇಷ್ಟಪಟ್ಟು ತಿಂತಾರೆ. ಇನ್ನು ಮೊಟ್ಟೆ ಕೂಡ ಬೇಯಿಸಿಟ್ಟಿದ್ದೆ. ಇನ್ನು ಕಡಲೆಬೀಜ ಚಟ್ನಿ ಮಾಡಿದ್ದೆ, ಅದಕ್ಕೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು. ಈ ಗ್ರೇವಿ ಕೂಡ ತುಂಬ ಚೆನ್ನಾಗಿರುತ್ತೆ ಈ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿಗೆಲ್ಲ. ನಾನು ಅದರಲ್ಲೇ ತಿಂದೆ. ಇನ್ನು ಲಂಚ್ ಬಾಕ್ಸ್ಗೂ ಕೂಡ ಒಂದು ಮೊಟ್ಟೆ ಇಟ್ಬಿಟ್ಟು ಅನ್ನ ಸಾಂಬಾರು ಈ ಥರ ಪ್ಯಾಕ್ ಮಾಡಿ ನಮ್ಮ ಹಸ್ಬೆಂಡ್ ಕೂಡ ಹೋದರು. ಇನ್ನು ನಾನು ಮನೆಯಲ್ಲಿ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದೆಲ್ಲ ಇತ್ತಲ್ವ, ಎಲ್ಲ ಕೆಲಸ ಮಾಡಿಕೊಂಡೆ. ಇನ್ನು ನೆನ್ನೆ ಬಂದುಬಿಟ್ಟು ಬೆಡ್ಶೀಟ್ ಒಂದು ತೊಗೊಂಬಂದಿದ್ದೆ. ಅದು 300 ರುಪೀಸ್ಗೆ 2 ಪೀಸ್ ಬರುತ್ತೆ. ಈ ಕ್ವೀನ್ ಸೈಜು ಬೆಡ್ಶೀಟು. ಅದನ್ನು ಇವಾಗ ನೀಟಾಗಿ ಎಲ್ಲ ಸೈಡಲ್ಲೆಲ್ಲ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಆ ಥರ ಸ್ಟಿಚ್ ಮಾಡಿ ಇಟ್ಕೊಂಬಿಟ್ರೆ ನಾವು ಅದು ಎಷ್ಟು ಸರಿ ನೀರಿಗೆ ಹಾಕಿದ್ರೂ ಏನಾಗಲ್ಲ. ಇಲ್ಲಾಂದರೆ ಏನಾಗುತ್ತಂದರೆ ದಾರ ಸೈಡ್ಗೆಲ್ಲ ಬಿಟ್ಕೊತಾ ಇರುತ್ತೆ. ಇನ್ನು ಮಧ್ಯಾಹ್ನ ಟೈಮಲ್ಲಿ ಈ ಥರ ಫ್ರೀಯಾಗಿರ್ತೀರಲ್ವ, ಈ ಥರ ಏನಾದ್ರು ಎಕ್ಸ್ಟ್ರಾ ಕೆಲಸಗಳಿದ್ರೆ ಹೊಲಿಯೋದಾಗಿರಲಿ, ಮತ್ತು ಎಡಿಟಿಂಗ್ ಮಾಡೋ ಕೆಲಸಗಳು, ಏನಾದ್ರು ಕ್ಲೀನಿಂಗ್ ಮಾಡೋ ಕೆಲಸಗಳು, ಆ ಥರ ಕೆಲಸಗಳನ್ನೆಲ್ಲ ಮಾಡ್ಕೊತಾ ಇರ್ತೀನಿ. ಇನ್ನು ಟಿ ವಿ ನೋಡೋದು, ಬಿಗ್ ಬಾಸ್ ಅಲ್ವ, ಇವಾಗೆಲ್ಲ ಬಿಗ್ ಬಾಸ್ ಬರ್ತಾ ಇರುತ್ತಲ್ವ, ಕನ್ನಡ ಬಿಗ್ ಬಾಸ್ ಮಧ್ಯದಲ್ಲಿ ನೋಡಿಕೊಂಡು ಈ ಥರ ಕೆಲಸಗಳು ಮಾಡ್ಕೊತಾ ಇರ್ತೀನಿ. ಇನ್ನು ಬಟ್ಟೆ ಎಲ್ಲ ಒಗ್ದಾಕಿದ್ನಲ್ಲ, ನೆನ್ನೆ ಬಟ್ಟೆಗಳೆಲ್ಲ ಒಣಗಿತ್ತು, ಅದನ್ನೆಲ್ಲ ಕೂಡ ಫೋಲ್ಡ್ ಮಾಡಿ ಎಲ್ಲ ಎತ್ತಿಡ್ತಾ ಇದ್ದೀನಿ. ಈ ಥರ ಯಾವ್ದಾದ್ರು ಒಂದೊಂದು ಕೆಲಸ ಮನೇಲಿದ್ದರೆ ಯಾವ್ದಾದ್ರು ಒಂದೊಂದು
ಕೆಲಸ ಇದ್ದೇ ಇರುತ್ತಲ್ವ. ಇನ್ನು ಕೆಲ್ಸಕ್ಕೆ ಹೋಗಿ ಬಂದುಬಿಟ್ರೆ ಅವ್ರಿಗೆ ಗೊತ್ತಾಗಲ್ಲ. ಆದರೆ ಮನೇಲಿದ್ದರೆ ಎಷ್ಟು ಕೆಲಸಗಳು ಮಾಡ್ತಾಯಿದ್ರು ಕೂಡ ಕೆಲಸಗಳಾಗಲ್ಲ. ಇನ್ನು ಇವಾಗ ಬಟ್ಟೆಗಳೆಲ್ಲ ಫೋಲ್ಡ್ ಮಾಡಿ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಟೆ. ಇನ್ನು ಬಂದುಬಿಟ್ಟು ಮೊನ್ನೆ ಬಂದುಬಿಟ್ಟು ನಮ್ಮ ತಂಗಿ ಮದುವೆಗೆ ಅಂದ್ಬಿಟ್ಟು ಶಾಪಿಂಗ್ ಹೋಗಿದ್ರಲ್ವ. ಯಾರೆಲ್ಲ ವೀಡಿಯೋನ ನೋಡಿಲ್ಲ ಒಂದ್ಸರಿ ಹೋಗಿ ನೋಡ್ಕೊಂಬನ್ನಿ, ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ. ಇನ್ನು ಅಲ್ಲಿ ಶಾಪಿಂಗ್ ಎಲ್ಲ ಮಾಡ್ಬೇಕಾದ್ರೆ ಈ ರೋಡ್ ಸೈಡೆಲ್ಲ ಚಕ್ಲಿ ಮೇಕರ್ ಮಾರ್ತಾಯಿದ್ರು. ಜಸ್ಟ್ 100 ರೂಪಾಯಿ ಅಷ್ಟೇ ಇದ್ರ ರೇಟು. ಅಲ್ಲಿ ಬಂದುಬಿಟ್ಟು ಕಡಲೆ ಹಸಿಟ್ಟಲ್ಲಿ ಸಾಫ್ಟಾಗಿ ಹಸಿಟ್ಟನ್ನ ಕಲಿಸ್ಬಿಟ್ಟು ಈಸಿಯಾಗಿ ಹಾಕ್ಬಿಡ್ತಾಯಿದ್ರು ಅವರು. ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ ಎಲ್ಲ ಹಾಕ್ತಾಯಿದ್ರು. ನನಗೆ ಇಷ್ಟ ಆಯಿತು. ತುಂಬ ದಿನದಿಂದ ಅನ್ಕೊತಾ ಇದ್ದೆ. ನಮ್ಮ ಮನೇಲಿ ಆಲ್ರೆಡಿ ಸ್ಟೀಲ್ದಿತ್ತು, ಅದು ಮುರಿದೋಗ್ಬಿಟ್ಟಿತ್ತು. ಸರಿ ಇದರಲ್ಲಿ ಈಸಿಯಾಗಿ ಮಾಡ್ಕೊಬೋದು ಅಂದ್ಬಿಟ್ಟು ತೊಗೊಂಬಂದೆ. ಟ್ರೈ ಕೂಡ ಮಾಡಿದೆ. ತುಂಬಾ ಚೆನ್ನಾಗಿದೆ, ಈಸಿಯಾಗೂ ಕೂಡ ಮಾಡ್ಕೊಂಬಿಡ್ಬೋದು. ಅದರಲ್ಲಿ ಸ್ಟೀಲಲ್ಲೆಲ್ಲ ಏನಂದರೆ ತುಂಬ ಜೋರಾಗಿ ಪ್ರೆಸ್ ಮಾಡಬೇಕು, ನಮ್ಮ ಕೈಯೆಲ್ಲ ನೋವು ಬಂದ್ಬಿಡೋದು. ಇನ್ನು ಅದಕ್ಕೆ ಅದನ್ನು ತೊಗೊಂಬಂದಿದ್ನಲ್ವ ಅದರಲ್ಲೇ ಮಾಡೋಣ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ಇದರಲ್ಲಿ ಬಂದುಬಿಟ್ಟು 14 ಪ್ಲೇಟ್ಸ್ ಕೊಟ್ಟಿರ್ತಾರೆ. ಅಂದರೆ ನಮ್ಗೆ ಯಾವ ಶೇಪ್ ಬೇಕು, ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನಲ್ಲಿ ಮಾಡ್ಕೊಬೋದು ನಾವು. ನಮ್ಗೆ ಯಾವ ಥರ ಅಂದರೆ ಎಲ್ಲ ಥರನೂ ಮಾಡ್ಕೊಬೋದು. ಸಣ್ಣ ಮಿಚ್ಚರು ಮತ್ತು ಮುರುಕು ಥರ ಮತ್ತು ಚಕ್ಲಿ ಥರ, ಆ ಥರ ನಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಎಲ್ಲ ಮಾಡ್ಕೊಬೋದು. ಇನ್ನು ಇವಾಗ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಬಂದುಬಿಟ್ಟು ಬಟರ್ನ ತಗೊಂಡು ಇದನ್ನು ಮೆಲ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ನಾವು ಬಟರಾದ್ರು ತೊಗೋಬೋದು, ಇಲ್ಲಾಂದರೆ ತುಪ್ಪನಾದರೂ ತೊಗೋಬೋದು, ಇಲ್ಲಾಂದರೆ ಎಣ್ಣೆ ಕೂಡ ಬಿಸಿ ಮಾಡಿ ಹಾಕೊಬೋದು. ಇವಾಗ ಇದಕ್ಕೆ ಬಂದುಬಿಟ್ಟು 2 ಕಪ್ ಆಗೋಷ್ಟು ಕಡಲೆ ಹಸಿಟ್ಟನ್ನ ತೊಗೊಂಡಿದ್ದೀನಿ, 1 ಕಪ್ ಆಗೋಷ್ಟು ಅಕ್ಕಿ ಹಸಿಟ್ಟನ್ನ ತೊಗೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಅಜ್ವಾನ ಬರುತ್ತೆ ನೋಡಿ, ಓಂಕಾಳು, ಅದನ್ನು ತೊಗೊಬೇಕು. ಇದು ಏನಕ್ಕಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ, ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಆ ಥರ ಎಲ್ಲ ಏನೂ ಆಗೋಲ್ಲ. ಇವಾಗ ಅದನ್ನು ಕೈಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕ್ಕೊಳೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮೆಲ್ಟ್ ಮಾಡಿರೋ ಬಟರ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೇನು ಬಿಸಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ತಣ್ಣೀರಲ್ಲೇ ಈ ಥರ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಬೇಕು. ತುಂಬ ಗಟ್ಟಿಯಾಗೂ ಕೂಡ ಇದ್ದರೆ ಅದು ಪ್ರೆಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ನಮಗೆ ಚಕ್ಲಿ ಹೋಳಲ್ಲಿ. ಇನ್ನು ಇವಾಗ ಸ್ವಲ್ಪ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಚಕ್ಲಿ ಮೇಕರ್ ಇದೆಯಲ್ವ ಅದರೊಳಗಡೆ ಎಲ್ಲ ಆಯಿಲ್ ಅಪ್ಲೈ ಮಾಡಬೇಕು. ಇನ್ನು ನಮಗೆ ಯಾವ್ದು ಇಷ್ಟನೋ, ಯಾವ ಥರ ಶೇಪ್ ಇಷ್ಟನೋ ಆ ಥರ ಪ್ಲೇಟ್ನ ಇದ್ರೊಳಗಡೆ ಹಾಕ್ಬಿಟ್ಟು ಎಣ್ಣೆ ಸ್ವಲ್ಪ ಅಪ್ಲೈ ಮಾಡಿಬಿಟ್ಟು ಬ್ರಷಲ್ಲಿ ಇವಾಗ ಹಸಿಟ್ಟು ಎಷ್ಟು ಬೇಕೋ ಅಷ್ಟು ತಗೊಂಡು ಅದಕ್ಕೆ ಇದ್ರೊಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ಕೊಟ್ಟಿರ್ತಾರೆ, ಅದ್ರ ಮೇಲೆ ಇಟ್ಬಿಟ್ಟು ಫ್ರೆಸ್ ಮಾಡೋದಷ್ಟೇ. ನಾವು ಪ್ಲೇಟ್ಗೆ ಫಸ್ಟು ಎಣ್ಣೆಗಾದರೂ ಹಂಗೆ ಹಾಕ್ಕೋಬೋದು, ಇಲ್ಲಾಂದರೆ ಪ್ಲೇಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಪ್ರೆಸ್ ಮಾಡಿಕೊಂಡ್ರು ನಾವು ಈಸಿಯಾಗಿ ಎತ್ಕೋಬೋದು. ಅದೇನು ಅಂಟ್ಕೊಳೋದಿಲ್ಲ. ಅಕ್ಕಿ ಹಸಿಟ್ಟಾಗಿರಲಿ ಕಡಲೆ ಹಸಿಟ್ಟಾಗಿರಲಿ ಪ್ಲೇಟ್ಗೆ ಬಂದು ಅಂಟ್ಕೊಳೋದೆಲ್ಲ ಈಸಿಯಾಗಿ ತೊಗೊಂಬಿಡ್ಬೋದು. ಇನ್ನು ಇವಾಗ ನೋಡ್ತಾ ಇರ್ಬೋದು ನೀವು, ಈಸಿಯಾಗಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಒಂದು ಸರಿಗೆ ಒಂದು ಚಕ್ಲಿ ದೊಡ್ಡದಾಗೆ ಬರುತ್ತೆ. ನಾನು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೆ, ಸ್ವಲ್ಪ ದೊಡ್ಡದಾಗಿ ಬೇಕಂದರೆ ತುಂಬ ತೊಗೊಂಬಿಟ್ರೆ ಅದರೊಳಗಡೆ ಪ್ರೆಸ್ ಮಾಡಿಕೊಂಡ್ರೆ ಇನ್ನೂ ದೊಡ್ಡ ಚಕ್ಲಿ ಬರುತ್ತೆ. ತುಂಬ ಚೆನ್ನಾಗಿ ಡಿಸೈನ್ ಬಂದಿತ್ತು. ಇನ್ನು ಇವಾಗ ಇನ್ನೊಂದು ಥರ ಪ್ಲೇಟ್ ತೊಗೊಂಡೆ, ಬೇರೆ ಡಿಸೈನಲ್ಲಿ ತೊಗೊಂಡು ಈ ಥರ ಹಸಿಟ್ಟು ಫುಲ್ಲು ತೊಗೊಂಡಿದ್ದೀನಿ ಈ ಟೈಮು. ಇವಾಗ ಪ್ಲೇಟ್ಗೂ ಕೂಡ ಚೆನ್ನಾಗಿ ಎಣ್ಣೆ ಅಪ್ಲೈ ಮಾಡಿಬಿಟ್ಟು ನೋಡಿ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಇದು ಬೇರೆ ಶೇಪು, ಇದರಲ್ಲಿ 3 ಥರ ಲೇಯರ್ ಬರುತ್ತೆ, ಮಿಕ್ಚರ್ಗೆಲ್ಲ ಬರುತ್ತೆ ನೋಡಿ ಆ ಥರ. ಇದನ್ನು ನಾವು ಕಟ್ ಮಾಡಿಬಿಟ್ಟು ನಾವು ಮಿಕ್ಚರ್ ಥರ ಕೂಡ ಮಾಡ್ಕೊಂಡು ತಿನ್ಬೋದು. ಇನ್ನು ಇದೊಂಥರ ಶೇಪು, ಇದು ಕೂಡ ಅಷ್ಟೇ ತುಂಬ ಈಸಿಯಾಗಿ ಚೆನ್ನಾಗಿ ಬಂದಿತ್ತು. ಇವಾಗ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೆ ಆವಾಗಲೇ. ಇವಾಗ ಒಂದೊಂದನ್ನೇ ಹಾಕ್ಕೊಂಡು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಒಂದು 10 ಡಿಸೈನ್ ಏನೋ ಮಾಡಿದೆ, 10-12 ಡಿಸೈನ್ ಮಾಡಿದೆ. ಇನ್ನು ಹಸಿಟ್ಟು ಖಾಲಿ ಆಗೋಯ್ತಲ್ಲ ಅಂತೇಳ್ಬಿಟ್ಟು ಅಷ್ಟೇ ಮಾಡೋಕ್ಕಾಗಿದ್ದು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಅಕ್ಕಿ ಹಸಿಟ್ಟಲ್ಲಿ ಯಾವ್ಯಾವ ಫ್ಲೇವರಲ್ಲಿ ಮಾಡ್ಬೋದು ಅಂದ್ಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ತೋರಿಸೋಣ, ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಇವಾಗ ಬಂದುಬಿಟ್ಟು ಇನ್ನೊಂದು ಡಿಸೈನ್ ಹಾಕ್ತಾಯಿದ್ದೀನಿ. ಈ ಥರ ಪ್ಲೇಟ್ ಮೇಲೇ ಹಾಕ್ಬಿಟ್ಟು ಈಸಿಯಾಗಿ ನಾವು ತೊಗೊಬೋದು. ಕೈಯಲ್ಲೇ ನೋಡಿ, ಇವಾಗ ನಾವು ನೋಡ್ತಾ ಇರ್ಬೋದು ನೀವು, ನಾನು ಕೈಯಲ್ಲೇ ಈ ಥರ ತೊಗೊತೀನಿ, ಈಸಿಯಾಗಿ ಬಂದುಬಿಡುತ್ತೆ. ಕೈಯಲ್ಲಿ ತೊಗೊಂಡು ಈ ಥರ ಎಣ್ಣೆಯಲ್ಲೇ ಹಾಕ್ಕೊತಾ ಇದ್ದೀನಿ. ಇನ್ನು ನನಗೆ ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನ್ ಎಲ್ಲ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಇದು ಬಂದುಬಿಟ್ಟು ನಾವು ತುಂಬ ದಿನ ಸ್ಟೋರ್ ಮಾಡ್ಕೋಬೇಕಂದ್ರೆ ಬಿಸಿಯಲ್ಲೇ ನಾವು ಬಾಕ್ಸ್ಗೆ ಹಾಕಿ ಇಡಬಾರ್ದು. ಸ್ವಲ್ಪ ತಣ್ಣಗಾದ್ಮೇಲೆ ಇಟ್ಟರೆ ಅದು ಕ್ರಿಸ್ಪಿಯಾಗಿ ಅದೇ ಥರ ಇರುತ್ತೆ. ಇನ್ನು ಇದೆಲ್ಲ ನೋಡಿ ಮಿಕ್ಸ್ಚರ್ ಥರ, ಅಂದರೆ ಇಡಿಯಪ್ಪಂ ಸೈಜ್ ಬರುತ್ತೆ ನೋಡಿ ಆ ಥರ ಎಲ್ಲ ಕೂಡ ಮಾಡಿ ಇಟ್ಕೊಂಡೆ.
ಇನ್ನು ನೋಡ್ತಾ ಇರ್ಬೋದಲ್ಲ ನೀವು, ಇನ್ನೂ ಒಂದು 10-12 ಥರ ಟ್ರೈ ಮಾಡಿದೆ. ಅದರಲ್ಲಿ ಒಂದು 2-3 ಸ್ವಲ್ಪ ಬ್ರೇಕ್ ಆಗಿಬಿಟ್ಟಿತ್ತಲ್ವ, ಮಿಕ್ಸ್ಚರ್ ಥರ ಆಗಿಬಿಟ್ಟಿತ್ತು. ಇನ್ನೆಲ್ಲ ಚೆನ್ನಾಗಿ ಬಂದಿತ್ತು. ಇವಾಗ ಟ್ರೈ ಮಾಡ್ತಾ ಇದ್ದೀನಿ. ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಮತ್ತು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಇನ್ನು ಮತ್ತೆ ಕ್ರಿಸ್ಮಸ್ ಬೆಳಗ್ಗೆಯಿಂದ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಹೊರಗಡೆ ಸಿಂಪಲಾಗಿ ಈ ಥರ ಕಲರ್ ಡಿಸೈನ್ ಹಾಕಿ ರಂಗೋಲಿ ಎಲ್ಲ ಹಾಕ್ದೆ. ಇನ್ನು ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿಕೊಂಡು, ಇನ್ನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು, ಇನ್ನು ತಲೆ ಎಲ್ಲ ಸ್ವಲ್ಪ ಒಣಗಿಸ್ತಾ ಇದ್ದೆ. ಹೊರಗಡೆ ಸ್ವಲ್ಪ ತಂಗಿ ನಿಂತ್ಕೊಂಡು ತಲೆ ಎಲ್ಲ ಒಣಗಿಸ್ತಾ ಇದ್ದೆ. ಇನ್ನು ಇವತ್ತು ಬಂದುಬಿಟ್ಟು ನಮ್ಮ ಹಸ್ಬೆಂಡ್ಗೆ ಕೂಡ ಲೀವ್ ಇತ್ತು. ಇನ್ನು ಅವರು ಕೂಡ ಮನೇಲೇ ಇದ್ದರು. ಇನ್ನು ಇನ್ಸ್ಟಾದಲ್ಲಿ ಸುಮ್ಮನೆ ರೀಲ್ ನೋಡ್ತಾ ಇದ್ದಾಗ ಒಂದು ಗೇಮ್ ಆಡ್ತಾಯಿದ್ರು. ನೀರಲ್ಲಿ ಬಂದುಬಿಟ್ಟು ಕರ್ಚೀಪು ಈ ಕಡೆ ತೆಗಿಬೇಕು ಹೊರಗಡೆ ಅಂತೇಳ್ಬಿಟ್ಟು, ಅದನ್ನು ನಮ್ಮ ಹಸ್ಬೆಂಡು ನಾನಿಬ್ಬರು ಗೇಮ್ ಆಡೋಣ ಅಂತೇಳ್ಬಿಟ್ಟು ಅದನ್ನು ಟ್ರೈ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಆ್ಯಡ್ ಮಾಡ್ತೀನಿ ನೋಡಿ. ಇನ್ನು ನಮ್ಮ ನಾದಿನಿಯವರು ಸಾಯಂಕಾಲ ಎಲ್ಲ ಅವ್ರು ಬಂದಿದ್ದರು. ಇನ್ನು ಅವ್ರಿಗೆ ಬಂದುಬಿಟ್ಟು ಇಡಿಯಾಪ್ಪಮ್ಮು, ಚಿಕನ್ ಗ್ರೇವಿ, ಕಬಾಬ್ ಎಲ್ಲ ಮಾಡಿದ್ದೆ ನೈಟ್ ಊಟಕ್ಕೆ. ಅದೆಲ್ಲ ಸ್ವಲ್ಪ ವಿಡಿಯೋ ಶೂಟ್ ಮಾಡಿಕೊಂಡೇ ಮರ್ತೋಗ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ನೋಡಿ, ಅವ್ರನ್ನ ಫನ್ನಿ ವೀಡಿಯೋ ನಮ್ಮ ಅಣ್ಣ ಎಲ್ಲ ಮಾತಾಡಿರೋದು, ಅದನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೀನಿ. ಇನ್ನು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪೂರ್ತಿಯಾಗಿ ನೋಡಿ. ఎట్లా ఇట్లా ఎట్లా ఎత్తుతుంది పెట్టేసేవా అట్లే గేమ్ నువ్వు రాంగ్గా ఎత్తిండవు. ఇట్లా ఎత్తల అట్లా ఎత్తకూడదు, రాంగ్. ఈ పక్కీడి రౌండ్గానే రావాలా. అట్లా ఈజీగా ఎత్తేస్తాయి. ఇట్లా నీళ్ళలోగానే తెలుసుదెಲ್ಲ అట్లా రావాలి. ఎత్తు నువ్వు ఇట్లా ఫోల్డ్స్ చేసేది అదంతా అట్లా ఉంటలే, రాంగ్. ఈ పక్క రావాలా. ಇಲ್ಲಿ ಬಂದ್ಬಿಟ್ಟು ಗೇಮ್ಸ್ ಎಲ್ಲ ತೊಗೊಂಬಂದಿದ್ರಲ್ವ, ಎಲ್ಲ ರಿಮೂವ್ ಮಾಡೋದು ಮತ್ತೆ ಹಾಕೋದು, ಮತ್ತು ಈ ಗೇಮ್ಸ್ ಎಲ್ಲ ಆಡ್ತಾಯಿದ್ರು. ನಮ್ಮಣ್ಣ ರಿಯಾಕ್ಷನ್ ಮಾತ್ರ ನೋಡ್ಕೊಳ್ಳಿ. ఎత్రా విజయానికి పొనే వద్దు మనకి తలచుడిపోతుంది. ఎవరు జల్దీ ఎత్తుతారో వాళ్ళకి 100 రూపీస్ ఇస్తాను. ఇప్పుడు నేను ఎత్తాలా, ఇది ఏం చేయాలా? లోపల వేసి మళ్ళీ ఓపెన్ చేయాల మీరు. అట్లా దానిలో కాదు, అది నువ్వు ఒకసారి. ఇప్పుడు నేను ఈ క్యూబ్ని ఇంపేస్తాను. అదే మరి క్యూబ్ సెట్ చేయి. సెట్ చేసా కష్టమా అంతదనే పెడతా ఉండరా. లైట్ డార్క్ ఉండదు. వేసేస్తావా? టైం పెడుతున్నా, ఒకటి వేసేస్తుంది. టైమింగ్లో వేయాల నువ్వు. అంత ఈజీ ఇంపేస్తుంది. ఒకసారి చూడాలి కదని ఏయ్ దీని పైన పెట్టుకున్నాయి పట్టుగా அதுக்கப்புறம் இது போட்டுக்க. మూడు వేయాల. ఆడేసిండవు ఈడు రావాలా. ఇంకా ఉండదు గేమ్స్ ఇంకా. ఆయన విజయ్ ಯಾರು ಗೇಮ್ ಆಡಲ್ದ ಫೋನ್ಲ ఇప్పుడు ಮೊಬೈಲ್ ಗೇಮ್ ಆಡಲ್ದ. దీని మీద పెట్టుకుంటావా? దీని మీద పెట్టుకో. ఇవ్వల పేరు తమిళ ಯಾಲ ವಿಜಯನ వీడియో కంటెంట్ అంటా ఉంటారు.
దానికి ఏడుస్తాను. లేదు 32 సెకండ్. ఎన్ని టైం చూడాలి లత. నీ పాటు నువ్వు ఆడు. నువ్వు ఆడు, అది ఎంత టైంలో అయితే చూస్తాను. చూస్తూ ఉండరా? ఇది ఇట్లా వేస్తాను గిరిట్లేదంతా. ఏమా ఏయి బిర్యానీ వేసి నన్ను ముట్టాలు చేస్తున్నారు మీరు. బిర్యానీ బిర్యానీ వేయలేదు రీతిగా. దీనికి చెప్తే నేను రాయే పోతాం ఇట్లా మరణ పని కనిపిస్తున్నాను ఇంతేగానే దీని లేదా జైశ్రీ మ్యామ్